ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಏನಂತ. ಯಾರಿಗಾದ್ರೂ ಆಟ ಸಾಮಾನು ಬೇಕು ಅಂದರೆ ಕಮೆಂಟ್ ಹಾಕಿ ತಗೊಂಡ್ಬಂದು ಕೊಡ್ತೀನಿ. ಊರಿಗೆ ಬಂದು ಸಡನ್ ಆಗಿ ಜಾತ್ರೆಗೂ ಬಂದು ಜಾತ್ರೆ ಜೈಂಟ್ ವೀಲ್ ಆಡ್ತಾ ಇದೀವಿ. ಗುರು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮನೇಲಿ ತುಂಬ ಬೋರ್ ಆಗ್ತಾಯಿತ್ತು. ಬೋರ್ಗಿಂತ ಬೇಜಾರಾಗ್ತಾಯಿತ್ತು ಯಾವುದೋ ಒಂದು 2-3 ವಿಷಯಗಳು ನಮ್ಮ ಮೈಂಡಲ್ಲಿ. ಅದಕ್ಕೋಸ್ಕರ ಜಿಮ್ಗೆ ಹೋಗಿದ್ದೆ. ಜಿಮ್ಗೆ ಹೋಗಿದಾಗ ನಮ್ಮ ಹುಡುಗನಿಗೆ ಹೇಳಿದೆ, ಯಾಕೋ ಬೇಜಾರಾಗ್ತೈತೆ ಮಗ ಅಂತ. ಸರಿ ಬಾ ಎಲ್ಲಾದರೂ ಹೋಗೋಣ ಅಂತ ಹೇಳ್ದೆ. ಎಲ್ಲಿ ಹೋಗೋಣ ಅಂತ ಕೇಳಿದೆ. ನೀನು ಎಲ್ಲಿ ಹೇಳ್ತೀಯ ಅಲ್ಲಿ ಹೋಗೋಣ ಬಾ ಆಯಿತು ಅಂತೇಳಿ. ನಾನು ಯಾವುದಾದ್ರು ಜಾಗಕ್ಕೆ ಹೋಗಬೇಕು, ತುಂಬ ದೂರ ಹೋಗಬೇಕು ಅಂತ. ಸರಿ ಆಯಿತು ಬಾ ಹೋಗೋಣ, ಹಿಂಗಿದ್ರು ರಜಾ ಐತೆ ಶನಿವಾರ ಭಾನುವಾರ, ಆಮೇಲೆ ಪ್ಲ್ಯಾನ್ ಮಾಡೋಣ. ಸರಿ ಆಯಿತು ಅಂದ್ಬಿಟ್ಟು ಹೊರಟಿದ್ದೀವಿ. ಇವಾಗ ಆಲ್ರೆಡಿ ರೀಚ್ ಆಗಿದ್ದೀವಿ, ಹೊರಟಿದ್ದೀವಿ ಎಲ್ಲ. ಎಲ್ಲಿ ರೀಚ್ ಆಗಿದ್ದೀವಿ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇಷ್ಟು ದಿವಸ ನೀವು ನನ್ನ ಯೂಟ್ಯೂಬಲ್ಲಿ ತುಂಬ ಕಮ್ಮಿ ನೋಡಿರ್ತೀರಿ. ಯಾಕಂದರೆ ಒಂದೂವರೆ ತಿಂಗಳಾಗೋಗಿದೆ, 2 ತಿಂಗಳೇ ಆಗೋಗಿದೆ ಅಂದ್ಕೊಳ್ಳಿ ಒಂದು ವ್ಲಾಗ್ ಅಪ್ಲೋಡ್ ಮಾಡಿ. ಇನ್ಮೇಲೆ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊಸ ಕಂಟೆಂಟ್ನ ಶೂಟ್ ಮಾಡಿ ಏನಾದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಸ್ನೇಹಿತರಿಗೆ ಬೇಜಾರಾಗುತ್ತೆ ಅನ್ನೋದಕ್ಕೋಸ್ಕರ ನನ್ನ ವ್ಲಾಗ್ನ ಆಲ್ಮೋಸ್ಟ್ ಸ್ಟಾಪ್ ಮಾಡಿದ್ದೆ. ಇನ್ಮೇಲೆ ನಾನು ಮತ್ತೆ ಶುರು ಮಾಡಬೇಕು ಅಂತ ಶುರು ಮಾಡ್ತಾಯಿದ್ದೀನಿ. ಇವಾಗ ನಾವು ಬಂದಿರೋ ಜಾಗ ಯಾವುದು ಅಂತ ನಿಮಗೆ ತೋರಿಸೋ ಟೈಮು. ಬೇಜಾರಾಗ್ತಾಯಿತ್ತು ಅಂದ್ಬಿಟ್ಟು ಬಂದಿರೋ ಜಾಗ ಅಲ್ಲ ಇದು, ಬರಲೇಬೇಕು ಅಂತ ಬಂದಿರೋ ಜಾಗ. ನೋಡಿ, ನಮ್ಮ ಬಾಸ್ ಜಾಗಕ್ಕೆ ಬಂದಿದ್ದೀವಿ, ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ. ಹೊರಗೆ ಬಿಟ್ವಿ. 11:15 ಬಿಟ್ಟಿದ್ದಕ್ಕೆ ಇವಾಗ ಬಂದು ರೀಚ್ ಆಗಿದ್ದೀವಿ ಧರ್ಮಸ್ಥಳಕ್ಕೆ. ಸೊ ಇವಾಗ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿದಿದೆ. ಬನ್ನಿ ಫಸ್ಟು ಹೋಗಿ ಏನಾದರೂ ತಿನ್ನೋಣ, ಯಾವುದಾದ್ರು ಒಂದು ಜಾಗದಲ್ಲಿ ಏನಾದರೂ ತಿನ್ನೋಣ, ಆಮೇಲೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ನನ್ನ ಕಾರ್ನ ಯರ್ರಾದಿರಿ ರೋಡಲ್ಲಿ ಪಾರ್ಕ್ ಮಾಡಿ ನಾನು ಇವಾಗ ಊಟಕ್ಕೆ ಅಂತ ಹೋಗ್ತಾಯಿದ್ದೀನಿ. ನಾನು ಹೋಗ್ತಾ ಇರೋದು ಸೌತ್ ಇಂಡಿಯನ್ ಆ್ಯಂಡ್ ನಾರ್ತ್ ಇಂಡಿಯನ್ ಅಂತೆ, ತೃಪ್ತಿ ಉಪಹಾರ ಗೃಹ. ಬನ್ನಿ, ನಮ್ಮ ಹುಡುಗ ಆಲ್ರೆಡಿ ಹೋಗಿದ್ದಾನೆ. ದಾಲ್ ಕಿಚಡಿ ಮತ್ತು ವೆಜ್ ಫ್ರೈಡ್ ರೈಸ್ ಬಂದಿದೆ. ಇವಾಗ ಬಾರ್ಸೋಣ ಬನ್ನಿ. ಗೈಸ್, ದೇವಸ್ಥಾನದ ಮುಂದೆ ರೀಚ್ ಆಗಿದ್ದೀವಿ. ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾಡ್ಕೊಂಡು ಬಂದು ಇವಾಗ ಇಲ್ಲಿ ಪಾರ್ಕಿಂಗ್ ನೋಡಿ, ತುಂಬ ದಿವಸ ಆಗಿತ್ತು ಬಂದು. ತುಂಬ ದಿವಸ ಅಂದರೆ ತಿಂಗಳುಗಳಾಗಿತ್ತು ಅಷ್ಟೇ. ಇವಾಗ ವಾಪಸ್ಸು ಫಸ್ಟ್ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ದರ್ಶನ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಯೋಚನೆ ಮಾಡಿ ಆಮೇಲೆ ದರ್ಶನ ಆದಮೇಲೆ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡೋಣ. ಓಕೆ ಗೈಸ್, ನಾವು ಇವಾಗ ಧರ್ಮಸ್ಥಳದಿಂದ ಹೊರಟ್ವಿ. ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದೇ ಸಸ್ಪೆನ್ಸು. ಗೊತ್ತಾಗುತ್ತೆ ನಿಮಗೆ ಆದಷ್ಟು ಬೇಗ. ಬನ್ನಿ ಹೋಗೋಣ. ಎಲೆಕ್ಷನ್ ಡ್ಯೂಟಿ ಬೇರೆ. ಎಲ್ಲೋದ್ರೂ ಬೆಂಗಳೂರು ಗಾಡಿ ಬೇರೆ, ಇದ್ರ ಗಾಡಿಗಳು ನೋಡಿಬಿಟ್ರೆ ನಿಲ್ಲಿಸಿ ಡ್ಯಾಶ್ ಬೋರ್ಡ್ ತೆಗಿಸಿ ಡಿಕ್ಕಿ ಓಪನ್ ಮಾಡಿ ಎಲ್ಲಿಂದ ಬರ್ತಾ ಇರೋದು, ಯಾಕೆ ಬರ್ತಾ ಇರೋದು, ಇಲ್ಲೇನು ಕೆಲಸ ಅಂತೆಲ್ಲ ಹೇಳಿ ಕಾರ್ ನಂಬರ್ ಬರ್ಕೊಂಡು, ಹೆಸರು ಬರ್ಕೊಂಡು, ಮೊಬೈಲ್ ನಂಬರ್ ಬರ್ಕೊಂಡು ಕಳಿಸ್ತವ್ರೆ. ಯಾರಾದರೂ ಏನಾದರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ಹುಷಾರಾಗಿ ಮಾಡಿ ಅಷ್ಟೇ ಹೇಳೋದು. ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿದ್ದೀವಿ, ಇವತ್ತು ನಾವು ಎಲ್ಲಿರ್ತೀವಿ ಏನೂ ಗೊತ್ತಿಲ್ಲ. ಯಾವುದೋ ಒಂದು ಜಾಗ ನೋಡಿದ್ವಿ, ಅಲ್ಲಿಗೆ ಬಂದಿದ್ದೀವಿ. ಇನ್ನು ಮುಂದಕ್ಕೆ ಏನು ಮಾಡೋದು ಅಂತ ಗೊತ್ತಾಗುತ್ತೆ. ಇಲ್ಲಿಂದ ಉಳ್ಕೊಳ್ಳೋಕ್ಕೆ ಇದೆಯಾ ಜಾಗ, ಏನೂ ಗೊತ್ತಿಲ್ಲ. ದೇವ್ರ ಮೇಲೆ ಭಾರ ಹಾಕಬೇಕು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ. ಇವಾಗ ನಾವು ಆ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಜಾತ್ರೆಗೆ ಹೋಗಿ ಆ ಜಾತ್ರೆಯನ್ನು ತೋರಿಸ್ತೀನಿ. ಓಕೆ ಗೈಸ್, ಕಾರ್ನ ಪಾರ್ಕ್ ಮಾಡಿ 1 ಕಿಲೋಮೀಟ್ರ್ ದೂರದಲ್ಲಿ ನೋಡಿ ನಮ್ಮ ಕಾರ್ ಅಲ್ಲೇ ಐತೆ. ಜಾತ್ರೆಗೆ ಎಲ್ಲೋ ಐತೆ. ಅಲ್ಲಿವರೆಗೂ ಇವಾಗ ನಡ್ಕೊಂಡು ನಟರಾಜ ಸರ್ವಿಸ್ ಮಾಡಿಕೊಂಡು ಅಲ್ಲಿವರೆಗೂ ಹೋಗ್ತೀವಿ. ಅಲ್ಲೇನಿದೆ ನೋಡ್ಕೊಂಬರೋಣ. ಸೂಪರ್ ಎಕ್ಸೈಟೆಡು. ಯಾಕಂದರೆ ತುಂಬ ದಿವಸ ಆಯಿತು ನನ್ನ ಜಾತ್ರೆಗಳಿಗೆ ಹೋಗಿ, ಹಳ್ಳಿಗಳ ಜಾತ್ರೆಗೆ. ನೋಡೋಣ ಈ ಸರಿ ಈ ಜಾತ್ರೆಯಲ್ಲಿ ಏನು ಸ್ಪೆಷಾಲಿಟಿ ಇದೆ, ಏನಾದರೂ ಆಟ ಸಾಮಾನು ಸಿಗುತ್ತಾ. ಯಾರಿಗಾದ್ರೂ ಆಟ ಸಾಮಾನು ಬೇಕು ಅಂದರೆ ಕಮೆಂಟ್ ಹಾಕಿ ತಗೊಂಡ್ಬಂದು ಕೊಡ್ತೀನಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ ಗೈಸ್. ಇಲ್ಲೇ ಇಷ್ಟು ದೊಡ್ಡ ಪಾರ್ಕಿಂಗ್ ಇದೆ. ನಾನು ನೋಡಿ ಪಾರ್ಕಿಂಗ್ ಅಷ್ಟಿದ್ರೂ ತಗೊಬಂದು ಕಾರ್ನ 1 ಕಿಲೋಮೀಟ್ರ್ ದೂರದಲ್ಲಿ ಹಾಕಿದ್ದೀನಿ. ಎಲ್ಲ ಗಾಡಿಗಳೆಲ್ಲ ಇಲ್ಲೇ ಓಡಾಡ್ತೈತೆ. ಈ ಜಾತ್ರೆಯಲ್ಲಿ ಜೈಂಟ್ ವೀಲ್ ಆಡಬೇಕಂತ ಅನಿಸ್ತಾಯಿದೆ ಯಾಕೋ. ನೋಡಿ ಜೈಂಟ್ ವೀಲು ನೋಡಿ, ಜೈಂಟ್ ವೀಲ್ ಹೆಂಗಿದೆ. ಚಿಕ್ಕ ಹುಡುಗನಲ್ಲಿ ಆಡಿದ್ದು, ಅದು ಬಿಟ್ಟರೆ ಮೊನ್ನೆ ವಂಡರ್ಲಾದಲ್ಲೂ ಆಡಲಿಲ್ಲ ಜೈಂಟ್ ವೀಲು. ಬನ್ನಿ ಹೋಗೋಣ. ಭಯ ಆಯ್ತೈತಲ್ಲಪ್ಪ, ಎಲ್ಲಿ ಕೆಳಗಿಳ್ಕೊಂಡು ಮಿದೋಗ್ಬಿಟ್ಟಾಯ್ತು ಅಂತ. ಮೈಕ್ ಬೇರೆ ಐತೆ. ನೋಡೋಣ. ಟಿಕೆಟ್ ಅಲ್ಲಿ ಹಿಂದೆ.
ಅವಣ್ಣನ ಕೇಳ್ತಾ ಇದ್ದೆ ಅಣ್ಣ ಭಯ ಆಯ್ತದ ಅಂತ. ಈಗ ನಾನು ನೋಡ್ಬಿಟ್ಟು ಯಾವುದೋ ನಮ್ಮ ಥರದವ್ರು ಇನ್ನೊಂದು ಲಾಗ್ ಮಾಡ್ತಾರೆ ನೋಡಿ, ಹಿಂಗೆ ಲಾಗು. ಇನ್ನೊಂದು ಏನಂತ ಹೇಳಿದ್ರೆ, ನಾನು ಆಚೆ ಬಂದಿರೋದು ನಮ್ಮ ಮನೇಲಿ ಯಾರಿಗೂ ಗೊತ್ತೇ ಇಲ್ಲ. ನಮ್ಮ ಅಮ್ಮಂಗೆ ನಮ್ಮ ಮಾಮಂಗೆ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಸರ್ಪ್ರೈಸು. ಎಲ್ಲರಿಗೂ ವ್ಲಾಗ್ ಹಾಕ್ಬಿಟ್ಟು ನಾಳೆ ಲಿಂಕ್ ಕಳ್ಸೋದೇನೆ. ಲಿಂಕ್ ಕಳ್ಸಿದ ಮೇಲೇ ಅವ್ರಿಗೆ ಗೊತ್ತಾಗೋದು. ಫೋನ್ ಮಾಡಿದ್ರು, ಎಲ್ಲಿದ್ಯಾ ಅಂದರು, ಆಚೆ ಇದ್ದೀನಿ, ಏನೋ ಕೆಲಸದ ಮೇಲೆ ಬಂದಿದ್ದೀನಿ ಅಂದೆ ಅಷ್ಟೇ. ಎಲ್ಲಿ ಏನು ಯಾಕೆ ಬಂದಿದ್ದೀನಿ ಏನೂ ಹೇಳಿಲ್ಲ. ಅವ್ರಿಗೂ ಸರ್ಪ್ರೈಸು. ಫಸ್ಟ್ ಟೈಮ್ ನಾನು ಹೇಳಿದೆ ಆಚೆ ಬಂದುಬಿಟ್ಟಿದ್ದೀನಿ. ಸುಮ್ಮನೆ ಏನೇ ಆದರೂ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಅಮ್ಮ ಹಿಂಗೆ ಹೋಗ್ತಾ ಇದ್ದೀನಿ, ಹಿಂಗೆ ಬರ್ತಾ ಇದ್ದೀನಿ ಅಂತ. ಈ ಸರಿ ಏನು ಹೇಳಿದೆ ಆಚೆ ಬಂದಿದ್ದೀನಿ, ನೋಡೋಣ ಬನ್ನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಫ್ರಂಟಲ್ಲಿ ನಿಂತಿದ್ದೀವಿ, ಇಲ್ಲಿ ನೋಡೋಣ ಅಣ್ಣ ಸೆಲ್ಫಿ ತಗೋತವ್ರೆ. ನೋಡೋಣ ನಮ್ಮನ್ನ ಯಾವಾಗ ಹತ್ತಿಸ್ತಾರೆ ಅಂತ. ಅಂತೂ ಇಂತೂ ಯಾವುದೋ ಊರಿಗೆ ಬಂದು ಸಡನ್ ಆಗಿ ಜಾತ್ರೆಗೂ ಬಂದು ಜಾತ್ರೆ ಜೈಂಟ್ ಆಡ್ತಾ ಇದೀವಿ. ನೋಡೋಣ ಇನ್ನ ಏನೇನು ಆಗುತ್ತೆ ಅಂತ. ಅಣ್ಣ ಸೆಲ್ಫಿ ತಗೊಳೋದು ನಿಲ್ಸಲೇ ಇಲ್ಲ. ಅಣ್ಣ ಸೆಲ್ಫಿ ನಿಲ್ಸ್ತಾನೆ ಇಲ್ಲ, ನನ್ನ ಕೈಲಿ ನೋಡಕ್ ಆಯ್ತಾನೆ ಇಲ್ಲ. ತಗೊಬಂದ್ ಮೇಲ್ ಬಿಟ್ಬಿಟ್ಟವ್ರೆ ನೋಡಿ, ಮೇಲಿಂದ ವ್ಯೂ. ಯಪ್ಪ ಅಳ್ಳಾಡ್ತಾ ಇದ್ ಗುರು ಇದು ಗೈಸ್. ಆದ್ರೂ ಏನೇನೆ ಇದ್ರಲ್ಲಿರೋ ಮಜಾನೇ ಬೇರೆ. ಚಿಕ್ಕ ಹುಡುಗರಲ್ಲಿ ಇದನ್ನ ಆಡ್ಸು ಅಂದ್ಬಿಟ್ಟು ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಮಾಮ ಇವರೆಲ್ಲಾರು ಕಾಲ್ಗಳನ್ನ ಹಿಡ್ಕೊತಾ ಇದ್ವು. ಅಮ್ಮ ಪ್ಲೀಸ್ ನಾನು ಅದು ಆಡ್ಬೇಕು, ಜೈಂಟ್ ವೀಲ್ ಆಡ್ಬೇಕು ಅಂತ. ನಾವು ರಾಮನಗರದಲ್ಲಿ ಜಾತ್ರೆ ಬಂದರೆ ಸಾಕು ಕಾಯ್ತಾ ಇದ್ವಿ ಚಾಮುಂಡೇಶ್ವರಿ ಹಬ್ಬಕ್ಕೆ. ಆವಾಗ ಜೈಂಟ್ ವೀಲ್ ಎಲ್ಲ ಹಾಕ್ಬಿಡೋರು, ಎರಡೆರಡು ಹಾಕೋರು, ಈ ಕಾರ್ನರ್ಗೊಂದು ಆ ಕಾರ್ನರ್ಗೊಂದು. ಯಾವುದ್ರ ಜಾಸ್ತಿ ಜನ ಅವರೇ ನೋಡ್ಕೊಂಡು ಹೋಗ್ತಾ ಇದ್ವಿ. ಅದು ಇನ್ನೊಂದೇನಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ರೇಟ್ ಜಾಸ್ತಿ, 120, 130, 150 ಹಂಗೆ. ಸ್ವಲ್ಪ ದಿವಸ ಆಗಿ ಇನ್ನೇನು ಎತ್ತಂಗಡಿ ಮಾಡಬೇಕಾದ್ರೆ 50-20 ರೂಪಾಯಿಗೆಲ್ಲ ಆಡ್ಸೋರು. ನಾವು ಆ ದಿನಕ್ಕೆಲ್ಲ ಕಾಯ್ತಾ ಇದ್ವಿ. ಆ ಥರ ಇತ್ತು ಪರಿಸ್ಥಿತಿ. ಇವಾಗ ನೋಡಿ ಅದನ್ನೇ ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಬೇರೆ ಬಂದಿದ್ದೀವಿ. ನಮ್ಮ ಬ್ಲಾಗ್ ಟೈಟಲ್ ಗೊತ್ತಿಲ್ಲದೆ ಇರೋ ಜಾತ್ರೆಗೆ ಬಂದು ಜೈಂಟ್ ವೀಲ್ ಆಡ್ತಾ ಇದ್ದೀವಿ. ಯಾವ ಊರು ಗೊತ್ತಿಲ್ಲ ಏನಿಲ್ಲ, ಈ ಊರಿಗೆ ಬಂದು ಜೈಂಟ್ ವೀಲ್ ಆಡ್ತಾ ಇದ್ದೀವಿ. ಗುರು ಭಯ ಆಯ್ತು ಗುರು. ಮೇಲಿಂದ ಆಗ್ತಾ ನೋಡು, ಅಲ್ಲಿ ಭಯ ಆಯ್ತದೆ, ಅದು ಜೀವ ಡಕ್ಕಂತದೆ. ಇವಾಗ ನೋಡು ಗುರು ಗುರು ಸಾಕು ಇಳಿಸ್ಬಿಡ, ನನ್ನ ಮನೆ ಕೊಂಡೈತೀನಿ ನಾನು. ನನ್ನ ಕೈಲಿ ಆಯ್ತಾ ಇಲ್ಲ. ನಿಲ್ಸೇ ಬಿಟ್ಟಾಕಣ. ತಮಾಷೆ ಕೇಳಿದಪ್ಪ, ತಮಾಷೆ ಕೇಳಿದ್ರೆ ಸೀರಿಯಸ್ ಆಗಿ ನಿಲ್ಸ್ಬಿಟ್ಟ ಗೈಸ್. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ ಗೈಸ್. ಇಳ್ಕೊಂಡು ಜೂಟು ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಯೂನಿಕ್ ಎಕ್ಸ್ಪೀರಿಯನ್ಸ್ ಇದು ಗೈಸ್. ಮ್ಯೂಸಿಕ್ಕಿಗೆ ಸಿಂಕ್ ಆಗ್ತಾ ಇರೋದು ಒಂದೇ ಈ ಇಡೀ ಜಾತ್ರೆಯಲ್ಲಿ. ಏನಿರ್ಬೋದು ಹೇಳಿ, ಹಿಂಗೆ ಅಣ್ಣನ ಸ್ಟೆಪ್ ಒಂದೇ ಸಿಂಕ್ ಆಗ್ತಾ ಇರೋದು, ಇನ್ನೇನು ಸಿಂಕ್ ಆಗ್ತಾ ಇಲ್ಲ. ಅಕ್ಕೊಂದು ಸ್ಟೆಪ್ಪು ಅಣ್ಣನ ಜೊತೆ ರೈಟ್ ಹಿಂಗೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಓಕೆ ಗೈಸ್, ಇವಾಗ ನಾವು ಜಾತ್ರೆ ಮುಗಿಸಿ ವಾಪಸ್ ನನ್ನ ಕಾರ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. 1 ಕಿಲೋಮೀಟ್ರ್ ಇತ್ತು ಆಲ್ಮೋಸ್ಟ್ ಇನ್ನೇನು ರೀಚ್ ಆಗಿಬಿಟ್ವಿ ಕಾರು. ಇಲ್ಲಿಂದ ವಾಪಸ್ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಆ ಲೊಕೇಶನ್ದು ಔಟ್ಸೈಡ್ ವ್ಯೂ ತೋರಿಸ್ತೀನಿ. ಆಮೇಲೆ ನಾವಿವತ್ತು ಸ್ಟೇ ಆಗ್ತಿರೋದು ಡಾರ್ಮೆಟ್ರಿಲಿ ಅಂದರೆ ಅನ್ನೋನ್ ಪೀಪಲ್, ನಮಗೆ ಗೊತ್ತಿಲ್ಲದೆ ಇರೋ ಜನಗಳ ಜೊತೆ ನಾವಿರ್ತೀವಿ ಇವತ್ತು. ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಇರೋದು ಡಾರ್ಮೆಟ್ರಿಲಿ. ನಾನು ಇವತ್ತಿನವರೆಗೂ ನನ್ನ ಲೈಫಲ್ಲಿ ಡಾರ್ಮೆಟ್ರಿಲೇ ಇಲ್ಲ. ಅದಕ್ಕೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತೇಳಿ ಡಾರ್ಮೆಟ್ರಿನ ಚೂಸ್ ಮಾಡಿ ಡಾರ್ಮೆಟ್ರಿ ಬುಕ್ ಮಾಡಿ ನಾಳೆಯಿಂದ ನಮ್ಮದೇ ಪ್ರೈವೇಟ್ ಇಲ್ಲ ಸಪ್ರೇಟ್ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಓಕೆ ಗೈಸ್, ನಾವು ಜಾತ್ರೆಯಿಂದ ಬಂದು ಕಾರ್ನ ಇಲ್ಲಿ ಪಾರ್ಕ್ ಮಾಡಿ ಇಲ್ಲೇ ಒಂದು ಕೆಫೆ ಇದೆ ಅಂತೆ, ಆ ಕೆಫೆಲಿ ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ. ಯಾಕಂದರೆ ಜಾತ್ರೆಯಲ್ಲಿ ಏನೂ ಸಿಗಲಿಲ್ಲ ನಮಗೆ ತಿನ್ನೋಂಥರ, ಅದಕ್ಕೋಸ್ಕರ ಇದೇ ಕೆಫೆಲಿ ಊಟ ಮಾಡೋಣ ಅಂತ ಬಂದ್ವಿ. ಆಮೇಲೆ ಇನ್ನೊಂದೇನೆಂದರೆ ನಾವಿರೋ ಜಾಗದಲ್ಲಿ ಕೆಫೆ ಯಾವ ಥರ ಇದೆ ಅಂದರೆ ಇಲ್ಲಿ ಕ್ಯಾಶೇ ಅಲ್ಲೋ, ಇಲ್ಲಿ ಯಾರೂ ಕ್ಯಾಶೇ ಈಸ್ಕೊಳ್ಳಲ್ಲ, ಎಲ್ಲ ಡಿಜಿಟಲ್ ಪೇಮೆಂಟ್ಸ್ ಓನ್ಲಿ. ಈ ಲೊಕೇಶನ್ ಬಗ್ಗೆ ನಾನು ಎಲ್ಲಿದ್ದೀನಿ, ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ, ನಾವು ಎಲ್ಲಿರ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ನಾವಿರೋದು ಇಲ್ಲಿ ಡಾರ್ಮೆಟ್ರಲ್ಲಿ. ಈ ಡಾರ್ಮೆಟ್ರಲ್ಲಿ ಇವತ್ತೊಂದು ದಿನ ಸ್ಟೇ ಆಗ್ತಾಯಿದ್ದೀನಿ. ಡಾರ್ಮೆಟ್ರಲ್ಲಿ ನನಗೆ ಗೊತ್ತಿಲ್ಲದೆ ಇರೋರು ಯಾರೋ 15 ಜನ ಇರ್ತಾರಂತೆ. ಸೊ 15 ಪೀಪಲ್ ವಿ ಆರ್ ಸ್ಟೇಯಿಂಗ್ ಹಿಯರ್ ಇನ್ ದಿಸ್ ಡಾರ್ಮೆಟ್ರಿ ಗೈಸ್. ಇದು ಪ್ರಾಪರ್ಟಿ, ಇದು ಇಲ್ಲೋದ್ರೆ ಆಫೀಸ್ ರೂಮು, ಅಲ್ಲಿಂದ ಕಾಣಿಸುತ್ತೆ ನೋಡಿ, ಇದು ಆಫೀಸು ರಿಸೆಪ್ಷನ್ನು. ಅದಾದಮೇಲೆ ಇಲ್ಲೊಂದು ಡಾಮ್ ಇದೆ, ಇಲ್ಲಿ ಒಂದು ಪ್ರೈವೇಟ್ ರೂಮ್ ಇದೆ. ಅದು ಬಿಟ್ಟರೆ ಇಲ್ಲಿ ಸರ್ಫರ್ಸ್ ಮಲ್ಕೊಳ್ಳೋ ಜಾಗ ಅಂತ ಮೇಲ್ಗಡೆ. ಗೈಸ್ ನಾವು ಸ್ಟೇ ಆಗ್ತಾ ಇರೋ ಡಾಮ್ ಇದು ನೋಡಿ, ಈ ಥರ ಇದೆ. 15 ಬೆಡ್ ಇದೆ ಗೈಸ್ ಇಲ್ಲಿ. 15 ಬೆಡ್ಡಲ್ಲಿ ನಮ್ಮ ಬೆಡ್ ಇದು.
ಗೈಸ್ ಇದು ಇನ್ನೊಂದು ಡಾಮು. ಇಲ್ಲಿ ನಮ್ಮ ಫ್ರೆಂಡ್ಸ್ ಕೂತಿದ್ದಾರೆ ಎಲ್ಲರೂ. ಹಾಯ್ 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 ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಗೈಸ್ ಇಂಪಾರ್ಟೆಂಟ್ ಏನಂದರೆ ಈ ವ್ಲಾಗಲ್ಲಿ ನಾನು ಏನೂ ತೋರಿಸ್ತಿಲ್ಲ, ಇದು ಒಂದು ಚಿಕ್ಕ ಮಿನಿ ವ್ಲಾಗ್ ಅಷ್ಟೇ, ಪುಟಾಣಿ ವ್ಲಾಗು. ಯಾಕಂದರೆ ನಾವು ಎಲ್ಲಿಂದ ಬಂದು ಇಲ್ಲಿ ರೀಚ್ ಆಗೋದು ಅಷ್ಟೇ ವ್ಲಾಗ್ ಮಾಡಿದ್ದೀನಿ. ಇನ್ನು ನಾಳೆ ಅದು ಕಂಪ್ಲೀಟಾಗಿ ನಾವೇನು ಮಾಡ್ತೀವಿ ಈ ಲೊಕೇಶನ್ದೆಲ್ಲ ಇನ್ನೊಂದು ಸರಿ ತೋರಿಸ್ತೀನಿ, ಅದು ಬೇರೆ ವ್ಲಾಗ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದನ್ನ ದಯವಿಟ್ಟು ಮರಿಬೇಡಿ. ನಿಮ್ಗೆ ಏನು ಇಷ್ಟ ಆಯಿತು, ಇನ್ನೂ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಐ ಟ್ರೈ ಟು ಡೂ ಇಟ್. ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಬಾಯ್.